ಹಾಯ್. ನಾನು ಸಾಕಷ್ಟು ವರ್ಷ ಹರ್ಬಲೈಫ್ ನ್ಯೂಟ್ರಿಷನ್ನ ಯಾವಾಗಲೂ ರಿಜೆಕ್ಟ್ ಮಾಡ್ತಾ ಇರ್ತಿದ್ದೆ. ಯಾರಾದರೂ ನನಗೆ ರೆಕಮೆಂಡ್ ಮಾಡಿದ್ರೆ, ಪ್ರಮೋಟ್ ಮಾಡಿದ್ರೆ, ಕ್ಲಬ್ಬಿಗೆ ಇನ್ವೈಟ್ ಮಾಡಿದ್ರೆ, ನಾನು ಫಸ್ಟ್ ಆಫ್ ಆಲ್ ಏನು ಅನ್ಕೋತಿದ್ದೆ ಅಂದರೆ, ಯಾರು ಕರೀತಿದ್ದಾರೆ ಅವರು ಜನನ ಸೇರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಿಂದ ಅವ್ರಿಗೇನೋ ಲಾಭ ಇರುತ್ತೆ. ಅದಕ್ಕೆ ಹಿಂಗೆ ಸಿಕ್ಕಿದವ್ರಿಗೆ ಕರೀತಾರೆ, ಇನ್ವೈಟ್ ಮಾಡ್ತಾರೆ ಕ್ಲಬ್ಬಿಗೆ, ಆ ಥರ ಅನ್ಕೋತಾ ಇದ್ದೆ. ಆ್ಯಂಡ್ ನಂದು ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರ್ತಿದ್ದರಿಂದ ನಂದು ಡಾಕ್ಟರ್ ವಿಸಿಟ್ಸ್ ಯಾವಾಗಲೂ ಜಾಸ್ತಿ ಇರೋದು. ಅದರಲ್ಲಿ ಮೇಜರ್ ಸ್ಲಿಪ್ ಡಿಸ್ಕ್ ಇಶ್ಯೂ, ಬ್ಯಾಕ್ ಪೇನ್ ಇಶ್ಯೂ. ಈ ಇಶ್ಯೂಗೋಸ್ಕರ ನಾನು ಯಾವಾಗಲೂ ಡಾಕ್ಟರ್ ವಿಸಿಟ್ಸ್, ಟ್ರೀಟ್ಮೆಂಟ್, ಕನ್ಸಲ್ಟೇಷನಲ್ಲೇ ಇರ್ತಿದ್ದೆ. ಆ್ಯಂಡ್ ಇದ್ರ ಜೊತೆಗೆ ಕೆಲವೊಂದು ಸರ್ಜರಿಗಳಾಯಿತು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಲೈಕ್ ಗಾಲ್ ಬ್ಲಾಡರಲ್ಲಿ ಸ್ಟೋನ್ಸ್ ಆಗಿ ಆಪ್ರೇಷನ್ ಆಗೋಯಿತು. ಸ್ವಲ್ಪ ಇಂಡೈಜೆಷನ್ದೆಲ್ಲ ಪ್ರಾಬ್ಲಮ್ ಇರ್ತಿದ್ದರಿಂದ ಒಂದು ನಾನು ಆರ್ಥೋಪೆಡಿಕ್ಕು, ಇನ್ನೊಂದು ಈ ಆಪ್ರೇಷನ್ ಆದಮೇಲೆ ಗಾಲ್ ಸ್ಟೋನ್ಸ್ ರಿಮೂವ್ ಆದಮೇಲೆ, ಆಪ್ರೇಷನ್ ಆದಮೇಲೆ ಅದ್ರ ಚೆಕಪ್ ರಿಲೇಟೆಡ್ ನಾನು ಡಾಕ್ಟರ್ ವಿಸಿಟ್ಸಿಗೆ ಹೋಗ್ತಾ ಇರ್ತಿದ್ದೆ. ನಾನು ಯಾವಾಗಲೂ ಕೇಳ್ತಾ ಇದ್ದಿದ್ದು ಒಂದೇ, ಡಾಕ್ಟರ್ಸಿಗೆ ಕೇಳ್ತಾ ಇರ್ತಿದ್ದೆ, ಲೈಕ್ ಹರ್ಬಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡ್ಬೋದಾ, ಸೇಫ್ ಇರುತ್ತಾ ಅಂತ ಅಂದ್ಬಿಟ್ಟು. ಕೆಲವರು ನಮಗೆ ಗೊತ್ತಿಲ್ಲ ಅನ್ನೋರು, ಕೆಲವರು ಲಾಂಗ್ ರನ್ನಲ್ಲಿ ಏನಾಗತ್ತಂತ ಹೇಳೋಕ್ಕಾಗಲ್ಲ, ಅದೆಲ್ಲ ಯಾಕೆ ಸೇಫ್ ಮೆಥಡಲ್ಲಿ ವಾಕಿಂಗ್ ಮಾಡಿ, ಡಯಟ್ ಮಾಡಿ, ಕ್ಯಾಲೋರಿ ಡೆಫಿಸಿಟ್ನಲ್ಲಿರಿ ಹಿಂಗಂತ ಅಂದ್ಬಿಟ್ಟು ಸಜೆಷನ್ ಕೊಡೋರು. ಕರೆಕ್ಟು ಗೊತ್ತಿಲ್ಲದೆ ಇರೋದನ್ನೆಲ್ಲ ಯಾಕೆ ಟ್ರೈ ಮಾಡೋದು ಅಂತ ಅನ್ಸೋದು ನನಗೆ. ಸೇಫ್ ಅನ್ನಿಸ್ತಿರ್ಲಿಲ್ಲ. ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಕಾನ್ಫಿಡೆನ್ಸು ನನ್ನ ಹತ್ರ ಇರಲಿಲ್ಲ. ಯಾರೇ ನನಗೆ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ರು ಕೆಲವ್ರಿಗೆ ರಿಜೆಕ್ಟ್ ಮಾಡ್ತಿದ್ದೆ, ಕೆಲವ್ರಿಗೆ ಸಿಟ್ಟಿಂದ ಬೇಡ ಅಂತಿದ್ದೆ, ಕೆಲವ್ರಿಗೆ ರಾಂಗ್ ನಂಬರ್ ಕೊಡ್ತಾಯಿದ್ದೆ. ಹೀಗೆಲ್ಲ ಮಾಡಿದ್ದೀನಿ ನಾನು ಕೂಡ. ಹರ್ಬಲೈಫಲ್ಲಿ ಕೋಚ್ನ ಯಾಕೆ ಕೋಚ್ ಅಂತ ಯಾಕೆ ಇರ್ತಾರೆ ಹರ್ಬಲೈಫಲ್ಲಿ? ಇದು ನನಗೆ ಗೊತ್ತಾಗಿದ್ದೆ ನ್ಯೂಟ್ರಿಷನ್ ಕ್ಲಬ್ಗೆ ಹೋಗ್ತಾ ಫಾರ್ ಎಕ್ಸಾಂಪಲ್, ಇವಾಗ ಹರ್ಬಲೈಫ್ ಕಂಪ್ನಿ ಯಾವುದೇ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಟಿ ವಿ ಅಥವಾ ಮಾಲ್ಗಳಲ್ಲಿ ಸಿಗಲ್ಲ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಎಲ್ಲೂ ಅವ್ರ ಪ್ರಾಡಕ್ಟ್ನ ಹಿಂಗಿದೆ ಪ್ರಾಡಕ್ಟ್ಸ್ ಅಂತಾನೂ ಎಲ್ಲೂ ಹೇಳಲ್ಲ. ಇದು ಪರ್ಸನ್ ಥ್ರೂನೇ ಹೋಗೋದು. ಯಾರು ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್, ಅವ್ರಿಗೆ ಇಷ್ಟ ಇದ್ದರೆ ಇನ್ನೊಬ್ಬರಿಗೆ ಕೋಚ್ ಮಾಡ್ಬೋದು, ಆ ಫೆಸಿಲಿಟಿ ಇರುತ್ತೆ. ಇಷ್ಟ ಇದ್ದರೆ ಬೇರೆಯವ್ರಿಗೆ ಕೋಚ್ ಮಾಡೋದಕ್ಕೆ ಟ್ರೈನಿಂಗ್ಸ್ಗಳಿಗೆ ವೆಲ್ಕಮ್ ಮಾಡುತ್ತೆ ಹರ್ಬಲೈಫ್. ಇನ್ ಕೇಸ್ ಶೇಕ್ ಬಿಟ್ರೂ ಅಥವಾ ಶೇಕ್ ಕಂಟಿನ್ಯೂ ಮಾಡಿದ್ರು ಬಿಟ್ರೂ ಯಾರೂ ಕೇಳಲ್ಲ. ಹರ್ಬಲೈಫಿಂದ ಫೋನ್ ಮಾಡಿಬಿಟ್ಟು, ಯಾಕೆ ನೀವು ನಿನ್ನೆ ತನಕ ಶೇಕ್ಸ್ ಕುಡಿತಿದ್ರಿ, ಇವತ್ತು ಯಾಕೆ ಕುಡ್ದಿಲ್ಲ, ಈ ಥರದ್ದು ಯಾವ ಎನ್ಕ್ವೈರೀಸೂ ಬರೋದಿಲ್ಲ. ಆದರೆ ನಮಗೆ ಫಾಲೋ ಅಪ್ ಮಾಡೋದೇ ನಮ್ಗೆ ಯಾರು ಇನ್ವೈಟ್ ಮಾಡಿರ್ತಾರೆ ಅವರು. ಆ್ಯಂಡ್ ಈ ಫೆಸಿಲಿಟಿ ಯಾಕಿರುತ್ತೆ ಅಂತ ಅಂದರೆ, ಇದು ಒಬ್ಬ ಆರ್ಡಿನರಿ ಮನುಷ್ಯ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಬೆಳೀಲಿ ಅಂತಲೇ ಈ ಆಪರ್ಚುನಿಟಿ ಇರೋದು. ಇದು ನನಗೆ ಕ್ಲಬ್ಗೆ ಹೋದ್ಮೇಲೆ ಅರ್ಥ ಆಗಿತ್ತು. ನಾನು ಯಾವಾಗ ಟ್ರೈನಿಂಗ್ಸ್ಗೆ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಅರ್ಥ ಆಗಿದ್ದು ನನಗೆ ಕೋಚ್ ವ್ಯಾಲ್ಯೂಸ್. ಹೀಗೆ ಆಗ್ತಾ ಕೋಚ್ ಆಗಿ ನಾನು ಇನ್ನೊಬ್ರಿಗೆ ಕೋಚ್ ಮಾಡಬೇಕು, ನಾನು ಹರ್ಬಲೈಫ್ ಕಲಿಬೇಕಂತ ನನಗೆ ಅನ್ನಿಸ್ದಾಗ, ನಾನು ಬಿಫೋರ್ ಹರ್ಬಲೈಫ್ ಐ ವಾಸ್ ಆರ್ಡಿನರಿ ಹೌಸ್ ವೈಫ್. ಮನೆ ಕೆಲಸ, ನನ್ನ ಮಗಳಿಗೆ ನೋಡ್ಕೊಳ್ಳೋದು, ಮತ್ತು ಅವಳನ್ನ ಚೆನ್ನಾಗಿ ಕೇರ್ ಮಾಡೋದು, ಮನೆ ಕೆಲಸ ಎಲ್ಲ ಶಿಸ್ತಾಗಿ ಮುಗಿಸೋದು. ಇಷ್ಟೇ ಇದ್ದಿದ್ದು ಲೈಫ್. ಹಾಗೆ ಅನ್ನಿಸ್ತಾ ಇತ್ತು. ಬಟ್ ಯಾವಾಗ ಹರ್ಬಲೈಫ್ಗೆ, ಪ್ರಾಡಕ್ಟ್ಸ್ಗೆ ಮತ್ತು ಆಪರ್ಚುನಿಟಿಗೆ ಇದನ್ನೆಲ್ಲ ನೋಡ್ತಾ ನನಗೆ ಅರ್ಥ ಆಗಿದ್ದು, ಹರ್ಬಲೈಫ್ ಸಿಸ್ಟಮ್ ಒಂದು ಫ್ಯಾಮ್ಲಿನ ಎಜುಕೇಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಆ ಎಜುಕೇಟ್ ಆಗೋದ್ರ ಜರ್ನಿನಲ್ಲಿ ತುಂಬ ಜನ ಕೋಚಸ್ ಆಗ್ತಾರೆ, ತುಂಬ ಜನ ಪ್ರಾಡಕ್ಟ್ ಯೂಸರ್ಸ್ ಆಗಿ ಉಳಿತಾರೆ. ಯಾರೆಲ್ಲ ಕೋಚ್ ಆಗ್ತಾರೆ ಅವ್ರಿಗೆ ಹೈಯರ್ ಲೆವೆಲ್ ಟ್ರೈನಿಂಗ್ಸ್ ಎಲ್ಲದೂ ಸಿಗುತ್ತೆ. ಪ್ರಾಡಕ್ಟ್ಸ್ ಇನ್ಫಾರ್ಮೇಷನಿಂದ ಹಿಡಿದು ಎಲ್ಲನೂ ಸಿಗುತ್ತೆ. ಆ ಟ್ರೈನಿಂಗ್ಸಲ್ಲಿ ಯಾರು ಕೂರ್ತಾರೆ ಅವರು ಎಜುಕೇಟ್ ಆಗಿ ಇನ್ನೊಬ್ರನ್ನ ಎಜುಕೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ ನನ್ನದೇ ಎಕ್ಸಾಂಪಲ್, ನಾನು ಆರ್ಡಿನರಿ ಹೌಸ್ ವೈಫ್ ಆಗಿ ಇದ್ದಿದ್ದು ನನಗೆ ಬೇರೆ ಎಲ್ಲೂ ಕೆಲಸ ಮಾಡೋಕ್ಕೂ ಸ್ವಲ್ಪ ವರ್ಷ ಬೇಡ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಡೇಸ್, ಮದುವೆ ಆದ ಸ್ಟಾರ್ಟಿಂಗ್ ಡೇಸ್. ಅದಾದಮೇಲೆ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಕೆಲಸ ಮಾಡೋಕ್ಕೆ ಹೋಗೋಕ್ಕೆ ಇಷ್ಟ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ಹರ್ಬಲೈಫ್ ಇಂಟ್ರೊಡ್ಯೂಸ್ ಆಗಿದ್ದು. ಇದು ಒಂಥರ ಖುಷಿಯಿಂದ ಇದ್ದು ಮಾಡುವಂತಹ ಕೆಲಸ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಆರ್ಡಿನರಿ
ಆರ್ಡಿನರಿ ಪೀಪಲ್ನ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಬೆಳೆಸುವಂತಹ ಸಿಸ್ಟಮೇ ಹಬಲ್ ಲೈಫ್ದು ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್. ಆ್ಯಂಡ್ ಇದರಲ್ಲಿ ಯಾರು ಕೂತಿ ಕಲಿತಾರೆ, ಬೇರೆಯವ್ರಿಗೂ ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಲೈಫು ಚೆನ್ನಾಗಾಗತ್ತೆ ಆ್ಯಂಡ್ ಹೆಲ್ಪ್ ತೊಗೊಂಡವ್ರದ್ದು ಲೈಫ್ ತುಂಬ ಚೆನ್ನಾಗಾಗತ್ತೆ. ಸೊ ನನಗೆ ಯಾವಾಗ ಫಾಲೋ ಅಪ್ ಕಾಲ್ಸ್ ಅದೆಲ್ಲ ಬರುವಾಗ ಅಥವಾ ತುಂಬ ಜನ ರೆಕಮೆಂಡ್ ಮಾಡೋವಾಗ ಅವ್ರಿಗೆ ಜಾಸ್ತಿ ಉಪಯೋಗ ಇದೆ, ಅದಕ್ಕೆ ಈ ಥರ ಎಲ್ಲ ಕರೀತಾರೆ ಅಂತ ಅನ್ಸೋದು. ಬಟ್ ಐ ವಾಸ್ ಟೋಟಲಿ ರಾಂಗ್. ಇದು ನನಗೆ ಒಳ್ಳೇದಾಗೋಕ್ಕೋಸ್ಕರನೇ ನನಗೆ ಜಾಸ್ತಿ ಇಷ್ಟು ಫೋರ್ಸ್ ಮಾಡಿದ್ದು ನ್ಯೂಟ್ರಿಷನ್ ಕ್ಲಬ್ಬಿಗೆ ಬರೋದಕ್ಕೆ, ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ್ಯಂಡು ಹೈಯರ್ ಲೆವೆಲ್ ಟ್ರೈನಿಂಗ್ನಲ್ಲಿ ಕೂರ್ತಾ, ಸೊ ಲಾಸ್ಟ್ ಇವಾಗ ಏನು ಎಕ್ಸ್ಟ್ರಾವೆಗಾನ್ಸ ನಾವು ಹೋಗ್ತಾ ಇದ್ದೀವಿ ಜೂನ್ 21 ಇಂದ 23 ಆ ಇವೆಂಟ್ಗಳದ್ದು ಫಸ್ಟ್ ಇಯರ್ ಅಂದರೆ 2018 ನಾನು ಅಟೆಂಡ್ ಮಾಡಿದೆ. ಸೊ ಆ ಟ್ರೈನಿಂಗ್ನಲ್ಲಿ ಹಬಲ್ ಲೈಫ್ನಲ್ಲಿ ವರ್ಕ್ ಮಾಡುವಂತಹ ಸೈಂಟಿಸ್ಟ್, ನೋಬೆಲ್ ವಿನ್ನರ್ಸ್, ಆಮೇಲೆ PhD ಹೋಲ್ಡರ್ಸ್, ಸೊ ಎಲ್ಲರದ್ದು ಪರಿಚಯ ಆಯಿತು. ಟ್ರೈನಿಂಗ್ಸ್ಗಳನ್ನ ಅಟೆಂಡ್ ಮಾಡಿದೆ. ಸೊ ಅದೆಲ್ಲ ಅಟೆಂಡ್ ಮಾಡುವಾಗ ನಾನು ಹುಡುಕ್ತಾ ಇದ್ದಿದ್ದು ಕ್ವಶನ್ಗೆ ನನಗೆ ಆ್ಯಕ್ಚುಲಿ ಆವಾಗ ಆನ್ಸರ್ ಸಿಕ್ತು. ಸೊ ಈ ಪ್ರಾಡಕ್ಟ್ಸ್ ತೊಗೋಬೇಕೋ ಬೇಡೋ, ಸೇಫ್ ಇದೆಯೋ ಇಲ್ಲೋ ಅಂತ ಅನ್ಸೋದಲ್ವಾ. ಸೊ ಈ ಪ್ರಾಡಕ್ಟ್ಸ್ನ ರೆಡಿ ಮಾಡಿರೋದೇ ಡಾಕ್ಟರ್ಸ್ ಆ್ಯಂಡ್ ಸೈಂಟಿಸ್ಟ್ ಆ್ಯಂಡ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಮತ್ತು ಸಾಕಷ್ಟು ಲ್ಯಾಬ್ ಟೆಸ್ಟ್ ಆಗಿ ಅದ್ರ ಮುಖಾಂತರ ಪಾಸಾಗಿ ಬಂದಿರೋಂತಹ ಸೇಫ್ ಪ್ರಾಡಕ್ಟ್ಸ್. ಆ್ಯಂಡ್ ಹಬ್ ಲೈಫ್ ಸಖತ್ ಅಪ್ಡೇಟ್ ಆಗ್ತಾ ಇದೆ ಪ್ರತಿ ವರ್ಷ. ಆ್ಯಂಡ್ ಲಾಸ್ಟ್ IPL ಏನು ನಡೆದಿತ್ತು ಅದಕ್ಕೂ ಕೂಡ ಸ್ಪಾನ್ಸರ್ ಮಾಡಿತ್ತು. ಸೊ IPL ಯಾರೆಲ್ಲ ಸೀರಿಯಸ್ ಆಗಿ ನೋಡಿರ್ತೀರ, ಸೊ ಬೌಂಡ್ರಿ ಲೈನಲ್ಲೆಲ್ಲ ಹಬ್ ಲೈಫ್ದು ಬ್ರ್ಯಾಂಡ್ ಕಾಣಿಸೋದು. ಸೊ ಕೋಚಸ್ ಅಂತ ಯಾಕೆ ಇರ್ತಾರೆ ಹಬ್ ಲೈಫಲ್ಲಿ ಅಂದರೆ, ಸೊ ಹಬ್ ಲೈಫ್ ಕಂಪ್ನಿ ವಿಲ್ ನಾಟ್ ಫಾಲೋ ಅಪ್ ಎನಿವನ್. ಸೊ ಕೋಚ್ ಯಾರು ಇರ್ತಾರೆ ಅವರೇ ಫಾಲೋ ಅಪ್ ಮಾಡೋದು, ಪ್ರಾಡಕ್ಟ್ ರಿಸಲ್ಟ್ ಬರ್ಸೋದು, ಚೆನ್ನಾಗಾಗಲಿಕ್ಕೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋವಂಥದ್ದು. ಗ್ರೇಟ್ ಅಲ್ವಾ? ವಿನ್ ಟು ವಿನ್ ಸಿಚುವೇಶನ್ ಇದೆ ಆ್ಯಕ್ಚುಲಿ, ರೈಟ್?